ಹಾಯ್ ಗಾಯ್ಸ್, ವೆಲ್ಕಮ್ ಟು ಫಸ್ಟ್ ಪಾರ್ಟ್ ಆಫ್ ಅಂಡಮಾನ್ ಬ್ಲಾಗ್. ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಅಲ್ಲಿ CTR ಅಂತ ಹೋಟೆಲ್ಗೆ ಫಸ್ಟ್ ನಾಷ್ಟ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾವು ಬಂದಿದ್ದು ನಿಯರ್ಲಿ 8:30 ಆಗಿತ್ತು. ನಮ್ಮ ಫ್ಲೈಟ್ ಇದ್ದಿದ್ದು 11:30ಗೆ. ಸೊ 8:30ಗೆಲ್ಲ ಬಂದಿದ್ವಿ. ನಾಷ್ಟ ಮಾಡಿಕೊಂಡು ಬ್ಯಾಗೆಲ್ಲ ಚೆಕ್-ಇನ್ ಮಾಡ್ಕೊಂಡ್ವಿ. ಚೆಕ್-ಇನ್ ಮಾಡಿದ್ಮೇಲೆ ಅಲ್ಲಿಂದ ನಾವು ಬ್ಯಾಗ್ಗಳಿಗೆಲ್ಲ ಟ್ಯಾಗ್ ಮಾಡಿಸ್ಕೊಂಡ್ವಿ. ಸೊ ಟ್ಯಾಗ್ ಮಾಡಿಸ್ಕೊಳ್ಳೋಕ್ಕೆ ಅಲ್ಲಿ ಪ್ರೊಸೀಜರ್ ಇತ್ತು. ಸೊ ಆ ಪ್ರೊಸೀಜರ್ನ ಮುಗಿಸ್ಕೊಂಡು ಕ್ಯೂವಲ್ಲಿ ವೆಯ್ಟ್ ಮಾಡಿ ಬ್ಯಾಗೇಜ್ನೆಲ್ಲ ಡ್ರಾಪ್ ಮಾಡಿದ್ವಿ. ನೆಕ್ಸ್ಟ್ ಬ್ಯಾಗೇಜೆಲ್ಲ ಡ್ರಾಪ್ ಮಾಡಿ ನಾವು ಬಂದಿದ್ದು ಡೊಮೆಸ್ಟಿಕ್ ಡಿಪಾರ್ಚರ್ಸ್ ಹತ್ರ. ಯಾಕೆ ಅಂತಂದರೆ ನಾವು ಹೋಗ್ತಾಯಿದ್ದು ಪೋರ್ಟ್ ಬ್ಲೇರ್. ಸೊ ಅಲ್ಲಿ ನಾವು ಚೆಕ್-ಇನ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ನಮ್ಮ ಟಿಕೆಟ್ಸ್ನ ಅಲ್ಲಿಂದ ನೆಕ್ಸ್ಟ್ ಜ್ಯುವೆಲ್ಲರಿ ಆ್ಯಂಡ್ ಎಲೆಕ್ಟ್ರಾನಿಕ್ ಐಟಮ್ಸ್ ಚೆಕಪ್ಗೆ ಬಂದ್ವಿ. ಲೈಕ್ ಅದು ನಮಗೆ ಬ್ಯಾಗೇಜ್ ಕ್ಯಾಬಿನ್ ಬ್ಯಾಗೇಜ್ಗೆ ಅಂತ ಲಗೇಜ್ ಕೊಟ್ಟಿರ್ತಾರಲ್ಲ, ಸೊ ಅದನ್ನು ಚೆಕ್-ಇನ್ ಮಾಡಿಸ್ಕೊಂಡು ವೇಟಿಂಗ್ ಏರಿಯಾ ಹತ್ರ ಬಂದ್ವಿ. ಆ್ಯಕ್ಚುಲಿ ನಮ್ಮ ಫ್ಲೈಟ್ ಇದ್ದಿದ್ದು 11:30ಗೆ. ಸೊ ಅಲ್ಲಿ ಸ್ವಲ್ಪ ನಾವು ವ್ಯೂಸ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆಮೇಲಿಂದ ಬಸ್ ಬಂತು ನಮಗೆ ಏರೋಪ್ಲೇನ್ ಹತ್ರ ಡ್ರಾಪ್ ಮಾಡೋಕ್ಕೆ. ಸೊ ಅಲ್ಲಿ ಬಸ್ ಪಿಕ್ ಮಾಡ್ಕೊಂಡ್ವಿ. ಆ ಬಸ್ ಪಿಕ್ ಮಾಡಿಕೊಂಡು 10 ಮಿನಿಟ್ಸ್ ಏನೋ ಟ್ರಾವೆಲ್ ಇತ್ತು. ಏರೋಪ್ಲೇನ್ ಹತ್ರ ಬಂದಿದ್ವಿ. ಅಲ್ಲಿಂದ ನಾವು ಟಿಕೆಟ್ ಚೆಕ್-ಇನ್ ಮಾಡಿಸಿ ನಾವು ನಮ್ಮ ಪ್ಲೇನ್ನ ಹತ್ಕೊಂಡ್ವಿ. ಅಲ್ಲಿ ನಮ್ಮ ಸೀಟ್ಸ್ ಆಲ್ರೆಡಿ ಅಲಾಟೆಡ್ ಆಗಿತ್ತು. ನಾವು ಪ್ರೀ ಚೆಕ್-ಇನ್ ಮಾಡಿದ್ವಿ. ಸೊ ಹೋಗಿ ಆರಾಮಾಗಿ ಕೂತ್ಕೊಂಡ್ವಿ. ವ್ಯೂಸ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ಪ್ರಿಕಾಷನ್ಸ್ ಎಲ್ಲ ಕೊಡ್ತಿದ್ರು, ಅದೆಲ್ಲ ಕೇಳಿಸ್ಕೊಂಡು ಆಗ ನಮ್ಮ ಪ್ಲೇನ್ ಟೇಕ್ ಆಫ್ ಆಯಿತು. ಸೊ ಪ್ಲೇನ್ ಟೇಕ್ ಆಫ್ ಆಗೋವಾಗ ವ್ಯೂ ತುಂಬ ಚೆನ್ನಾಗಿರುತ್ತೆ. ಮೇಲೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಆಮೇಲಿಂದ ನಾವು ಲ್ಯಾಂಡ್ ಆಗಿದ್ದು ಪೋರ್ಟ್ ಬ್ಲೇರಲ್ಲಿ. ಸೊ ಅಲ್ಲೂ ಅಷ್ಟೇ ವ್ಯೂ ತುಂಬ ಚೆನ್ನಾಗಿತ್ತು. ಪೋರ್ಟ್ ಬ್ಲೇರ್ ಬಂದ್ಬಿಟ್ಟು ಒಂದು ಡಿಫೆನ್ಸ್ ಏರ್ಪೋರ್ಟ್ ಆಗಿರೋದ್ರಿಂದ ಅಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇದೆ. ಸೊ ಅಲ್ಲಿ ನಾವು ಲ್ಯಾಂಡ್ ಆದಮೇಲಿಂದ ನಮಗೆ ಅಂತ ಆಲ್ರೆಡಿ ಕ್ಯಾಬ್ ಬಂದು ಕಾಯ್ತಾ ಇತ್ತು. ಸೊ ನಾವು ಪ್ಯಾಕೇಜಲ್ಲಿ ಹೋಗಿದ್ದು ಟ್ರಿಪ್ ಫ್ಯಾಕ್ಟ್ರಿ ಅನ್ನೋ ಪ್ಯಾಕೇಜಲ್ಲಿ. ಸೊ ಅದ್ರ ಡೀಟೇಲ್ಸ್ ಎಲ್ಲ ನಾನು ಪಿಂಗ್ ಮಾಡಿರ್ತೀನಿ. ನೆಕ್ಸ್ಟ್ ಪಾರ್ಟ್ 2ಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು.